ತಿರುಮಲ ಶ್ರೀ ವೆಂಕಟೇಶ್ವರನಿಗೆ ಭಾರೀ ದೇಣಿಗೆ ಹರಿದು ಬಂದಿದೆ. ಕಳೆದ ಕೆಲವು ದಿನಗಳಿಂದ ಟಿಟಿಡಿಗೆ ಭಕ್ತರು ಭಾರೀ ಪ್ರಮಾಣದಲ್ಲಿ ದೇಣಿಗೆ ನೀಡುತ್ತಿದ್ದಾರೆ. ಬೆಂಗಳೂರು ಮೂಲದ ಭಕ್ತರೊಬ್ಬರು ಭಾರೀ ದೇಣಿಗೆ ನೀಡಿದ್ದು, ಈ ಕುರಿತ ಮಾಹಿತಿಯನ್ನ ಟಿಟಿಡಿ ಹಂಚಿಕೊಂಡಿದೆ. ತಿರುಮಲ ಶ್ರೀವಾರಿ ದರ್ಶನಕ್ಕೆ ಆಗಮಿಸುವ ಭಕ್ತರು ಕಾಣಿಕೆ ರೂಪದಲ್ಲಿ ಟಿಟಿಡಿಗೆ ಚಿನ್ನ, ಬೆಳ್ಳಿ, ನಗದು, ದುಬಾರಿ ವಸ್ತುಗಳು ಹಾಗೂ ವಾಹನಗಳನ್ನು ದೇಣಿಗೆ ನೀಡುತ್ತಾರೆ. ಕೆಲವು ಭಕ್ತರು ತಾವು ಮಾಡುತ್ತಿರುವ ವ್ಯಾಪಾರದಲ್ಲಿ ಭಾರೀ ಲಾಭ ಬಂದರೆ ತಮಗೆ ತೋಚಿದಷ್ಟು ಕಾಣಿಕೆಯನ್ನು ದೇಣಿಗೆ ರೂಪದಲ್ಲಿ ನೀಡುತ್ತಾರೆ. ಟಿಟಿಡಿ ಮೂಲಕ ನಡೆಯುವ ಟ್ರಸ್ಟ್ಗಳಿಗೆ ಭಕ್ತರು ದೇಣಿಗೆ ಕೊಡ್ತಾರೆ. ಇವುಗಳನ್ನು ಭಕ್ತರಿಗೆ ಅಗತ್ಯವಿರುವ ಸೇವೆಗಳನ್ನು ಕೊಡೋಕೆ ಟಿಟಿಡಿ ಖರ್ಚು ಮಾಡುತ್ತೆ. ಸದ್ಯ ಬೆಂಗಳೂರು ಮೂಲದ ಭಕ್ತರೊಬ್ಬರು ತಾವು ನಡೆಸುತ್ತಿದ್ದ ಹೋಟೆಲ್ ಬಿಸ್ನೆಸ್ನಲ್ಲಿ ಭಾರೀ ಲಾಭ ಬಂದ ಹಿನ್ನೆಲೆಯಲ್ಲಿ ಸ್ವಾಮಿಗೆ ಭಾರೀ ಪ್ರಮಾಣದಲ್ಲಿ ದೇಣಿಗೆಯನ್ನು ನೀಡಿದ್ದಾರೆ. ಬೆಂಗಳೂರು ಮೂಲದ ಶ್ರೀ ವಿನಾಯಕ ಎಂಟರ್ಪ್ರೈಸ್ ಎಂಡಿ ಮುನಿಸ್ವಾಮಿ ನಾರಾಯಣಗೌಡ ಅವರು ಭಾರೀ ಪ್ರಮಾಣದಲ್ಲಿ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಟಿಟಿಡಿ ಅಡಿ ಕಾರ್ಯನಿರ್ವಹಿಸುತ್ತಿರುವ ಅನ್ನಪ್ರಸಾದ ಟ್ರಸ್ಟ್ಗೆ 1,11,00,000 ರೂಪಾಯಿ ದೇಣಿಗೆ ನೀಡಿದ್ದಾರೆ. ಟಿಟಿಡಿ ಚೇರ್ಮನ್ BR ನಾಯ್ಡು ಅವರಿಗೆ ಕ್ಯಾಂಪ್ ಕಾರ್ಯಾಲಯದಲ್ಲಿ ಭೇಟಿಯಾಗಿ ದೇಣಿಗೆಯನ್ನು ನೀಡಿದ್ದಾರೆ. ಮುನಿಸ್ವಾಮಿ ಅವರು 1984ರಲ್ಲಿ ಹೋಟೆಲ್ ಬಿಸ್ನೆಸ್ ಆರಂಭ ಮಾಡಿದ್ದು, ಶ್ರೀವಾರಿಯ ಅನುಗ್ರಹದೊಂದಿಗೆ ಸಾಕಷ್ಟು ಅಭಿವೃದ್ಧಿಯಾಗಿದ್ದರು. ಇದರೊಂದಿಗೆ ಶ್ರೀವಾರಿ ಮೇಲಿರುವ ಭಕ್ತಿಯ ಕಾರಣಕ್ಕೆ ಈ ದೇಣಿಗೆ ಕೊಟ್ಟಿದ್ದಾರೆ. ಈ ವೇಳೆ ಮಾತನಾಡಿರುವ ಅವರು, ಶ್ರೀವಾರಿ ಆಶೀರ್ವಾದದ ಕಾರಣದಿಂದಲೇ ಜೀವನದಲ್ಲಿ ಅಭಿವೃದ್ಧಿಯಾದೆ. ಮತ್ತೆ ಶ್ರೀವಾರಿ ಸೇವೆಯನ್ನು ತಾವು ಮುಂದೆ ಬಂದಿರುವುದು ಬಹಳ ಸಂತಸ ತಂದಿದೆ ಎಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ದೇಣಿಗೆ ನೀಡಿದ ಕುಟುಂಬ ಸದಸ್ಯರಿಗೆ ಶ್ರೀವಾರಿ ಆಶೀರ್ವಾದ ಎಲ್ಲ ಸಮಯದಲ್ಲೂ ಇರಬೇಕು ಎಂದು ಟಿಟಿಡಿ ಚೇರ್ಮನ್ ಹೇಳಿದ್ದಾರೆ. ಇನ್ನು ಹೈದರಾಬಾದ್ ಮೂಲದ ಶ್ರೀಕಾಂತ್ ಪ್ರೊಡಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಪಲ್ಲಮಲ್ಲ ಸುಧಾಕರ್ ಅವರು ಟಿಟಿಡಿ ಟ್ರಸ್ಟ್ಗೆ 10 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಶ್ರೀವಾರಿ ಸೇವಾ ಕಾರ್ಯಕ್ರಮಗಳಿಗೆ ದೇಣಿಗೆ ನೀಡುತ್ತಿರುವ ದಾನಿಗಳಿಗೆ ಟಿಟಿಡಿ ಅಧ್ಯಕ್ಷರು ಧನ್ಯವಾದ ತಿಳಿಸಿದ್ದು, ಭಕ್ತರು ದೇಣಿಗೆ ನೀಡುವುದನ್ನು ನೋಡೋಕೆ ಸಂತೋಷವಾಗುತ್ತೆ ಅಂತ ಹೇಳಿದ್ದಾರೆ. ಇಂತಹ ಅಪರೂಪದ ಭಕ್ತರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.